ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ದೇಶಾದ್ಯಂತ ಹೊಸ ನೋಟು ಪರಿಚಯಿಸಲು ಮುಂದಾದ RBI ಹರಿದು ಹೋಗಲ್ಲ, ನೀರಲ್ಲೂ ಕೂಡ ನೆನೆಯೋದಿಲ್ಲ, ಕೈ ಸೇರಲು ಸಜ್ಜಾಗುತ್ತಿವೆ RBIನ ಪ್ಲಾಸ್ಟಿಕ್ ಪಾಲಿಮರ್ ಕರೆನ್ಸಿ ನೋಟುಗಳು. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತು ಬಿಡುಗಡೆ. ಆದರೆ ಮರುನೋಂದಣಿ ಕಡ್ಡಾಯ. ಹಣ ಪಡೆದುಕೊಳ್ಳಬೇಕಂದ್ರೆ ಫಲಾನುಭವಿಗಳು ಮತ್ತೆ ಅರ್ಜಿ ಹಾಕಬೇಕು. ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ. ಇನ್ನು CM ಸ್ಥಾನಕ್ಕೆ DK ಶಿವಕುಮಾರ್ ಅವರು ಬರಲಿದ್ದು, ಉಪಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗುತ್ತಿದ್ದಂತೆ ಆ ಸ್ಥಾನ ನನಗೆ ಕೊಡಬೇಕು ಎಂದ ಪರಮೇಶ್ವರ್ ಅವರು, ಕೊಟ್ರೆ DCM ಸ್ಥಾನ ಕೊಡಿ, ಇಲ್ಲವಾದ್ರೆ ಮಂತ್ರಿ ಸ್ಥಾನವೇ ಬೇಡ, ಶಾಸಕನಾಗಿದ್ದು ಬಿಡ್ತೇನೆ ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ. ಆ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ. ಚಿನ್ನಾಭರಣ ಪ್ರಿಯರಿಗೆ ಮುಖ್ಯವಾದ ಸೂಚನೆ. ಬಂಗಾರ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಚಿನ್ನದ ಬೇಡಿಕೆಯಲ್ಲಿ 70% ಕುಸಿತವಾಗಿದ್ದು, ಸತತವಾಗಿ ಕುಸಿತ ಕಾಣುತ್ತಿರುವ ಬಂಗಾರ ಇವತ್ತು ಮತ್ತೆ ಕುಸಿತವಾಗಿದೆ. ಮತ್ತೊಂದೆಡೆಯಲ್ಲಿ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಆದರೂ DK ಶಿವಕುಮಾರ್ ಅವರಿಗೆ ಅದ್ದೂರಿಯಾಗಿ ಪ್ರಮಾಣ ವಚನಕ್ಕೆ ತಡೆ ಹಾಕಲಾಗಿದೆ. ಇದಕ್ಕೆ ಕಾರಣವೇ ಸಿದ್ದರಾಮಯ್ಯನವರಂತೆ ಹೈಕಮಾಂಡ್ ನಿಂದ ಕಟ್ಟುನಿಟ್ಟಿನ ಸೂಚನೆ ಬಂದಿದೆ. ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ದೇಶದಲ್ಲಿ RBI ಹೊಸ ಮ್ಯಾಜಿಕ್ ಕರೆನ್ಸಿ ಜಾರಿಗೆ ತರಲು ಮುಂದಾಗಿದೆ. ಹೌದು, ಹರಿದು ಹೋಗಲ್ಲ, ನೀರಿನಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ, ಆ ರೀತಿಯಾದ ಪ್ಲಾಸ್ಟಿಕ್ ಕರೆನ್ಸಿ ಜಾರಿಗೆ ತರಲು RBI ಚಿಂತನೆ ಮಾಡ್ತಾ ಇದೆ. ಹೌದು ಗೆಳೆಯರೆ, ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ಎಷ್ಟೇ ವೇಗವಾಗಿ ಬೆಳೆಯುತ್ತಿದ್ರೂ ನಗದು ಹಣದ ಬೇಡಿಕೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಕರೆನ್ಸಿ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತರಲು ಮುಂದಾಗಿದೆ. ಹೌದು, RBIನ ವರದಿಯ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನಕಲಿ ನೋಟುಗಳ ಹಾವಳಿ ಮತ್ತೆ ಹೆಚ್ಚಾಗಿದೆ. 2025ರಲ್ಲಿ 2.17 ಲಕ್ಷ ನಕಲಿ ನೋಟು ಪತ್ತೆ ಆದರೆ 2026ರಲ್ಲಿ 2.30 ಲಕ್ಷ ನೋಟುಗಳು ನಕಲಿ ಇರುವುದು ದಾಖಲಾಗಿದೆ. ಹಾಗಾಗಿ RBI ನೋಟುಗಳನ್ನೇ ಬದಲಾವಣೆ ಮಾಡಲು ಮುಂದಾಗಿದ್ದು, ಈ ಬಾರಿ ಪ್ಲಾಸ್ಟಿಕ್ ಪಾಲಿಮರ್ ಕರೆನ್ಸಿ ನೋಟು ಜಾರಿಗೆ ತರೋ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಹೌದು, ನಾವು ಈಗ ಪ್ರಸ್ತುತ ಬಳಸುತ್ತಿರುವ ನೋಟುಗಳು ಹತ್ತಿ ಆಧಾರಿತ ಕಾಗದದಿಂದ ಮಾಡಲಾದ ನೋಟುಗಳಾಗಿದೆ. ಆದರೆ ಸ್ನೇಹಿತರೆ, ಪಾಲಿಮರ್ ನೋಟುಗಳು ತುಂಬಾನೇ ವಿಶೇಷ ಒಂದು ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರಿಸಲಾಗುತ್ತೆ. ಹಾಗಾಗಿ ಈ ಒಂದು ನೋಟುಗಳನ್ನ ನಕಲಿ ಮಾಡುವುದು ತುಂಬಾನೇ ಕಠಿಣವಾಗಲಿದೆ. ಹೌದು, RBI ಜಾರಿಗೆ ತರುವಂತಹ ಪಾಲಿಮರ್ ನೋಟುಗಳು ನೋಡುವುದಕ್ಕೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗಳಂತೆ ಗಟ್ಟಿಯಾಗಿರೋದಿಲ್ಲ, ಆದರೆ ಅದೇ ರೀತಿ ಇರುತ್ತೆ. ಸಾಮಾನ್ಯ ಕಾಗದದ ನೋಟುಗಳಂತೆ ಹಗುರವಾಗಿ ಮತ್ತು ಸುಲಭವಾಗಿ ಮಡಚಿಕೊಳ್ಳಬಹುದಾದಂಥ ರೀತಿಯಲ್ಲಿ ನೋಟುಗಳನ್ನು ತಯಾರು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಈ ನೋಟುಗಳು ಕಾಗದದ ನೋಟುಗಳಿಗಿಂತ 3ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ಹಾಗಾಗಿ ಪದೇ ಪದೇ ಮತ್ತೆ ಹೊಸ ನೋಟು ಮುದ್ರಿಸುವ ವೆಚ್ಚವು ಕೂಡ ತಗ್ಗುತ್ತೆ ಎನ್ನುವುದು RBIನ ಉದ್ದೇಶವಾಗಿದೆ. ನೀರಿನಲ್ಲಿ ಹಾಕಿದರೆ ನೆನೆಯೋದಿಲ್ಲ ಮತ್ತು ಸುಲಭವಾಗಿ ಹರಿಯುವುದು ಇಲ್ಲ. ಸ್ನೇಹಿತರೆ, ಕಾಗದದ ನೋಟುಗಳಿಗೆ ಹೋಲಿಕೆ ಮಾಡಿದರೆ ಇವುಗಳಲ್ಲಿ ಬ್ಯಾಕ್ಟೀರಿಯಾ ಅಥವಾ ಕೊಳುಕು ಅಂಟಿಕೊಳ್ಳುವುದು ಕೂಡ ತುಂಬಾ ಕಡಿಮೆ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ, ಎರಡನೇ ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮರುನೋಂದಣಿ ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಸರ್ಕಾರ ಬಾಕಿ ಕಂತುಗಳನ್ನು ಜಮೆ ಮಾಡ್ತಾ ಇದೆ. ಆದರೆ ಈ ಒಂದು ಕಂತುಗಳು ಮೃತಪಟ್ಟ ಫಲಾನುಭವಿಗಳ ಖಾತೆಗೂ ಕೂಡ ಜಮೆ ಆಗುತ್ತಿದ್ದು, ಹಾಗಾಗಿ ಅದನ್ನು ತಡೆಗಟ್ಟಲು ಸರ್ಕಾರ ಮರುನೋಂದಣಿ ಕಡ್ಡಾಯ ಮಾಡಿದೆ. ಅಂದ್ರೆ ಬಯೋಮೆಟ್ರಿಕ್ ನೀಡುವ ಮೂಲಕ ನೀವು ಜೀವಂತ ಫಲಾನುಭವಿ ಎನ್ನುವುದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮನ್ನು ಅರ್ಹರೆಂದು ಪರಿಗಣಿಸಿ ಮುಂದಿನ ಕಂತು ಹಾಕಲಾಗುತ್ತೆ. ಹೌದು, ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಿದ್ರೆ, ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಹಣ ಪಡೆದುಕೊಳ್ಳುತ್ತಿರುವ ಫಲಾನುಭವಿಗಳ ನಿಯಮದಲ್ಲೂ ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ. ಹೌದು ಗೆಳೆಯರೆ, ಅನರ್ಹರು ಯೋಜನೆ ಲಾಭ ಪಡೆದುಕೊಳ್ಳುತ್ತಿರುವ ಬಗ್ಗೆ ಸರ್ಕಾರಕ್ಕೆ ಗೊತ್ತಾಗುತ್ತಿದ್ದಂತೆ ಈಗ ಸರ್ಕಾರ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ಮಾಡಿದೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಜಾರಿಗೆಗೊಳಿಸುವ ಭರದಲ್ಲಿ ಸರ್ಕಾರ ಅನರ್ಹರು ಏನೂ ಕೂಡ ನೋಡದೆ ನೇರವಾಗಿ ಅರ್ಜಿ ಹಾಕಿದವರಿಗೆ ಹಣ ಜಮಾ ಮಾಡುವುದು ಶುರು ಮಾಡಿತು. ಆದರೆ ಇದನ್ನೇ ಕೆಲವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಶ್ರೀಮಂತರು, ಒಂದೇ ಕುಟುಂಬದಲ್ಲಿ 3-4 ಜನರು, ಆದಾಯ ತೆರಿಗೆ ಕಟ್ಟುತ್ತಿರುವರು, ಹೀಗೆ ಹಲವರು ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಪ್ರತಿ ಬಾರಿ ಹಣ ಬಿಡುಗಡೆ ಮಾಡಿದಾಗೊಮ್ಮೆ 100ರಿಂದ 200 ಕೋಟಿ ರೂಪಾಯಿವರೆಗೆ ಹಣ ದುರ್ಬಳಕೆ ಆಗುತ್ತಿರುವುದು, ಮಿಸ್ಯೂಸ್ ಆಗುತ್ತಿರುವುದು ಗೊತ್ತಾಗಿದೆ. ಹಾಗಾಗಿನೇ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಯರಿಗೆ ಮರುನೋಂದಣಿ ಕಡ್ಡಾಯ ಮಾಡಲಾಗಿದೆ. ಹತ್ತಿರದ ಗ್ರಾಮ್ 1, ಬೆಂಗಳೂರು 1 ಇತರೆ ಸೇವಾ ಕೇಂದ್ರ ಅಥವಾ ಕಂಪ್ಯೂಟರ್ ಶಾಪ್ಗೆ ಭೇಟಿ ಕೊಟ್ಟು ಗೃಹಲಕ್ಷ್ಮಿ ಅರ್ಜಿಯನ್ನೇ ಮತ್ತೊಮ್ಮೆ ಮರುನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೂಡ ಅಪ್ಡೇಟ್ ಮಾಡಿಕೊಳ್ಳಬೇಕು. ಇಲ್ಲಿ ಮರುನೋಂದಣಿ ಮಾಡಿಕೊಳ್ಳುವಾಗ ನಿಮ್ಮ ಬೆರಳಚ್ಚು ಕೇಳಲಾಗುತ್ತೆ. ಅಂದ್ರೆ ಬಯೋಮೆಟ್ರಿಕ್ ಅನ್ನ ಕೇಳುತ್ತಾರೆ ಸ್ನೇಹಿತರೆ. ಆ ನಂತರವೇ ನಿಮ್ಮ ಒಂದು ಅರ್ಜಿ ಮತ್ತೊಮ್ಮೆ ಮರುನೋಂದಣಿ ಆಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಬಾಕಿ ಕಂತುಗಳು ಜಮೆ ಆಗುತ್ತಿದೆಯಾ ಅಥವಾ ಮೇ ತಿಂಗಳಲ್ಲಿ 2,000 ರೂಪಾಯಿ ಬಂತ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ.
ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಂದು ಘೋಷಣೆ ಕೂಡ ಮಾಡಿದ್ದಾರೆ. ಹೌದು, ಇದೀಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗುತ್ತೆ. ಹಾಗಾಗಿ ಈಗ ಡಿಸಿಎಂ ಹುದ್ದೆ ನನಗೆ ಬೇಕು ನಿನಗೆ ಬೇಕು ಎನ್ನುವ ಒಂದು ಪೈಪೋಟಿ ಕಾಂಗ್ರೆಸ್ ಒಳಗೆ ಶುರುವಾಗಿದೆ. ಹೌದು, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನೂತನ ಸಚಿವ ಸಂಪುಟ ರಚನೆ ಕಸರತ್ತು ಅಂತಿಮ ಘಟ್ಟ ತಲುಪುತ್ತಿರುವ ಬೆನ್ನಲ್ಲೇ ಹಿರಿಯ ನಾಯಕರಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರಮುಖವಾಗಿ ದಲಿತ ಕೋಟಾದ ಅಡಿಯಲ್ಲಿ ಬರುವ ಡಿಸಿಎಂ ಸ್ಥಾನಕ್ಕಾಗಿ ಪಕ್ಷದ ಒಳಗೆ ತೀವ್ರ ಪೈಪೋಟಿ ಆರಂಭವಾಗಿದೆ ಸ್ನೇಹಿತರೆ. ಇದು ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೊಸ ನೂತನ ಸಚಿವ ಸಂಪುಟದಲ್ಲಿ ತಮ್ಮ ಆಪ್ತರಿಗೇನೋ ಉನ್ನತ ಸ್ಥಾನ ಕೊಡ್ತಾರೆ. ಆದರೆ ಇದರ ಜೊತೆಗೆ ಸಿದ್ದರಾಮಯ್ಯನವರ ಬಣದ ನಾಯಕರಿಗೂ ಕೂಡ ಉನ್ನತ ಸ್ಥಾನ ಕೊಡಲೇಬೇಕು, ಇಲ್ಲವೆಂದ್ರೆ ಪಕ್ಷದ ಒಳಗೆ ಭಿನ್ನಮತ ಸ್ಫೋಟವಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಈಗ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಮಾಹಿತಿಯ ಪ್ರಕಾರ ಪರಮೇಶ್ವರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಉನ್ನತ ಹುದ್ದೆಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಇದೇ ನಡುವೆ ದೆಹಲಿಗೆ ಭೇಟಿ ಕೊಟ್ಟಂತ ಪರಮೇಶ್ವರ್ ಅವರು ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪಕ್ಷದ ವರಿಷ್ಠರ ಮೇಲೆ ತೀವ್ರ ಒತ್ತಡ ಹೇರಿದ್ದಾರೆ. ಈ ಬಾರಿ ತಮಗೇನೆ ಉಪಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಪ್ರಬಲ ಖಾತೆಯನ್ನೇ ಕೊಡಬೇಕು, ಇಲ್ಲದಿದ್ರೆ ಯಾವುದೇ ಮಂತ್ರಿ ಸ್ಥಾನವೇ ಬೇಡ, ನಾನು ಶಾಸಕನಾಗಿ ಇದ್ದು ಬಿಡ್ತೇನೆ ಎಂದು ನೇರವಾಗಿ ಪರಮೇಶ್ವರ್ ಅವರು ವರಿಷ್ಠರ ಸಮ್ಮುಖದಲ್ಲೇ ಅಸಮಾಧಾನ ಹೊರಗೆ ಹಾಕಿದ್ದಾರಂತೆ. ಹೌದು, ನನಗೆ ಗೌರವಯುತವಾಗಿ ಸ್ಥಾನಮಾನ ಸಿಗದಿದ್ರೆ ನನಗೆ ಸಚಿವ ಸ್ಥಾನವೇ ಬೇಡ, ನಾನು ಕೇವಲ ಶಾಸಕನಾಗಿನೇ ಉಳಿಯಲು ಸಿದ್ಧ, ಕಳೆದ ಬಾರಿ ಕೊಟ್ಟ ಗೃಹ ಇಲಾಖೆಯೂ ಕೂಡ ನನಗೆ ಬೇಡ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಶೀಘ್ರದಲ್ಲೇ ಬಂಗಾರ ಖರೀದಿ ಮಾಡಬೇಕು ಎಂದು ಏನಾದರೂ ಪ್ಲಾನ್ ಹಾಕಿಕೊಂಡಿದ್ರೆ ಸ್ವಲ್ಪ ವೇಟ್ ಮಾಡಿ, ಯಾಕಂದ್ರೆ ಚಿನ್ನ ಈಗ ಮತ್ತೊಮ್ಮೆ ಕುಸಿತ ಕಾಣ್ತಾ ಇದೆ. ಹೌದು, ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಾಧ್ಯವಾದರೆ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂಬ ಕರೆ ಕೊಟ್ಟಿದ್ದು, ಜೊತೆಗೆ ಚಿನ್ನದ ಆಮದು ಸುಂಕವನ್ನು ಕೂಡ ದುಪ್ಪಟ್ಟು ಮಾಡಲಾಗಿದೆ. ಹೌದು, ಬಂಗಾರದ ಮೇಲೆ ಸ್ನೇಹಿತರೆ ಶೇಕಡಾ 18.45% ತೆರಿಗೆ ಹೇರಲಾಗಿದ್ದು, ಇದೇ ಕಾರಣಕ್ಕೆ ಹೂಡಿಕೆದಾರರು ಚಿನ್ನದತ್ತ ಮುಖ ಮಾಡುವ ಬದಲು ಇತರೆ ಒಂದು ಕಚ್ಚಾ ತೈಲ ಮತ್ತು ಇತರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿದ್ದಾರೆ. ಹಾಗಾಗಿ ಚಿನ್ನದ ಬೇಡಿಕೆಯಲ್ಲಿ ಶೇಕಡಾ 70% ಕುಸಿತವಾಗಿದ್ದು, ಈಗ ಚಿನ್ನ ಇಳಿಕೆ ಹಾದಿ ಹಿಡಿದಿದೆ. ಸ್ನೇಹಿತರೆ, ಭಾರತದಲ್ಲಿ ಹಬ್ಬ ಹರಿದಿನಗಳು ಹಾಗೂ ಮದುವೆ ಸೀಸನ್ ಬಂದ್ರೆ ಪ್ರತಿಯೊಬ್ಬರು ಚಿನ್ನ ಖರೀದಿ ಮಾಡ್ತಾರೆ. ಆ ಸಮಯದಲ್ಲಿ ಚಿನ್ನಕ್ಕೆ ಬೇಡಿಕೆ ಬಂದು ಬೆಲೆ ಏರಿಕೆ ಕಾಣುತ್ತೆ. ಆದರೆ ಈಗ ಸ್ವತಃ ಪ್ರಧಾನಿ ಮೋದಿ ಅವರೇ ಚಿನ್ನ ಖರೀದಿ ಮಾಡಬೇಡಿ ಎಂಬ ಹೇಳಿಕೆ ಕೊಟ್ಟಿದ್ದು, ಮತ್ತೊಂದೆಡೆಯಲ್ಲಿ ಯುದ್ಧದ ಪರಿಣಾಮದಿಂದ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಭಾರಿ ಏರಿಕೆ ಆಗುತ್ತಿರುವ ಪರಿಣಾಮ ಹೂಡಿಕೆದಾರರು ಚಿನ್ನದ ಬದಲಿಗೆ ಪೆಟ್ರೋಲ್, ಡೀಸೆಲ್ ಮತ್ತು ಕ್ರೂಡ್ ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಸ್ನೇಹಿತರೆ ಚಿನ್ನದಲ್ಲಿ ಬೇಡಿಕೆ ಕುಸಿತವಾಗಿದ್ದು, ಈಗ ಚಿನ್ನ ಕುಸಿತ ಕಾಣ್ತಾ ಇದೆ. ಹೌದು, ಇತ್ತೀಚೆಗೆ ಮತ್ತೆ 1,61,000 ರೂಪಾಯಿ ಹೋಗಿದ್ದಂತ ಚಿನ್ನ ಈಗ ಕುಸಿದು 1,56,000 ರೂಪಾಯಿ ಬಂದಿದೆ. ಸ್ನೇಹಿತರೆ, ಜೂನ್ 1ರ ಮಾರುಕಟ್ಟೆ ಪ್ರಕಾರ ನೋಡುವುದಾದ್ರೆ 24 ಕ್ಯಾರೆಟ್ 1 ಗ್ರಾಂ ಬಂಗಾರ 15,622 ರೂಪಾಯಿ. ನಿನ್ನೆಗೆ ಹೋಲಿಕೆ ಮಾಡಿದರೆ ಪ್ರತಿ ಗ್ರಾಮ್ನಲ್ಲಿ 75 ರೂಪಾಯಿ ಕುಸಿತ, ಅಂದ್ರೆ 10 ಗ್ರಾಮ್ಗೆ 750 ರೂಪಾಯಿ ಕುಸಿತವಾಗಿದೆ. ಸ್ನೇಹಿತರೆ, ಇವತ್ತಿನ ರೇಟು 24 ಕ್ಯಾರೆಟ್ 10 ಗ್ರಾಂ ಬಂಗಾರ 1,56,200 ರೂಪಾಯಿ. ಇನ್ನು ಬೆಳ್ಳಿ ಬೆಲೆ ನೋಡುವುದಾದ್ರೆ ಯಾವುದೇ ಒಂದು ವ್ಯತ್ಯಾಸ ಕಂಡು ಬಂದಿಲ್ಲ. ನಿನ್ನೆ ಎಷ್ಟೇ ಇತ್ತು ಇವತ್ತು ಅಷ್ಟೇ ಇದೆ. ಸ್ನೇಹಿತರೆ, 1 ಗ್ರಾಂ ಬೆಳ್ಳಿ 280 ರೂಪಾಯಿ, ಅಂದ್ರೆ 10 ಗ್ರಾಮ್ಗೆ 2,800 ರೂಪಾಯಿ, 100 ಗ್ರಾಮ್ಗೆ 28,000, 1 ಕೆಜಿ ಬೆಳ್ಳಿ 2,80,000 ರೂಪಾಯಿ. ನೀವೇನಾದರೂ ಚಿನ್ನ ಖರೀದಿ ಮಾಡುವ ಯೋಚನೆ ಹಾಕಿಕೊಂಡಿದ್ರೆ ಇನ್ನು ಸ್ವಲ್ಪ ವೇಟ್ ಮಾಡುವುದು ಉತ್ತಮ ಎಂದು ಹೇಳಲಾಗ್ತದೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ಕುಸಿತ ಕಾಣ್ತಾ ಇದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಎಂದುಕೊಂಡಂತ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನು ಉಲ್ಟಾ ಹೊಡೆದಿದೆ. ಹೌದು, ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಎಂದು ಕೂಡ ಹೇಳಲಾಗ್ತಾ ಇದೆ. ಆರಂಭದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಎಂದು ಸರ್ಕಾರ ಚಿಂತನೆ ಹಾಕಿಕೊಂಡಿತ್ತು. ಆದರೆ ಈಗ ಕೊನೆ ಕ್ಷಣದಲ್ಲಿ ಸ್ನೇಹಿತರೆ ರಾಜಭವನದಲ್ಲಿರುವ ಗ್ಲಾಸ್ ಹೌಸ್ಗೆ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಸ್ಥಳಾಂತರ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪದಗ್ರಹಣ ಕಾರ್ಯಕ್ರಮ ಮಾಡಲು ಕೂಡ ಸರ್ಕಾರ ತೀರ್ಮಾನಿಸಿದೆ. ಇದಕ್ಕೆ ಕಾರಣವೇ ಸಿದ್ದರಾಮಯ್ಯ ಎಂದು ಹೇಳಲಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಸಿಎಂ ಸ್ಥಾನದಿಂದ ಕೆಳಗಿಳಿದಿರುವಂತಹ ಸಿದ್ದರಾಮಯ್ಯರಿಗೆ ಕರ್ನಾಟಕದಲ್ಲಿ ತಮ್ಮದೇ ಆದ ಬಲವಾದ ಅಹಿಂದ ಮತ ಬ್ಯಾಂಕ್ ಹಾಗೂ ಇತರರ ಒಂದು ಬೆಂಬಲವಿದೆ. ಹಾಗಾಗಿ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡುವುದಾದ್ರೆ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲು ಕೂಡ ಇದೇ ಸಮುದಾಯದ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಏಕಾಏಕಿ ಸಿದ್ದರಾಮಯ್ಯರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಪರಿಣಾಮ ಜನಸಾಮಾನ್ಯರಿಗೆ ಮತ್ತು ಸಿದ್ದರಾಮಯ್ಯರ ಬೆಂಬಲಿಗರಿಗೆ ಯಾವುದೇ ತಪ್ಪು ಸಂದೇಶ ರವಾನೆ ಆಗಬಾರದು ಎಂಬ ಕಾರಣಕ್ಕೆ ಹೈಕಮಾಂಡ್ ಸಾಮಾನ್ಯವಾಗಿ ಸರಳವಾಗಿ ಪದಗ್ರಹಣ ಕಾರ್ಯಕ್ರಮ ನಡೆಸಲು ಮುಂದಾಗಿದೆ. ಹೌದು, ಯಾಕಂದ್ರೆ ಸ್ನೇಹಿತರೆ ನಮ್ಮದೇ ಪಕ್ಷದ ಹಿರಿಯ ನಾಯಕರನ್ನು ಅಧಿಕಾರದಿಂದ ಕೆಳಗಿಳಿಸಿ ಮತ್ತೊಬ್ಬರಿಗೆ ಸಿಎಂ ಸ್ಥಾನ ಕೊಡಲಾಗುತ್ತಿದ್ದು, ಹಾಗಾಗಿ ಇದನ್ನ ವಿಜೃಂಭಿಸಿ ಸಂಭ್ರಮಿಸಿ ಆಚರಿಸುವ ಸಮಯವಲ್ಲ ಎಂದು ಕಾಂಗ್ರೆಸ್ನ ವರಿಷ್ಠರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಲಾಗಿದೆ. ಹೌದು, ಅಧಿಕಾರ ಬದಲಾವಣೆ ನಂತರ
ಪಕ್ಷದಲ್ಲಿ ಮತ್ತು ಮತದಾರರಲ್ಲಿ ಯಾವುದೇ ರೀತಿ ಗೊಂದಲ ಉಳಿಯಬಾರದು ಎಂಬ ಕಾರಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕೆಲಸ ಮಾಡಲು ಸೂಚಿಸಿದೆ. ಅದೇನೆಂದರೆ ಸ್ನೇಹಿತರೆ, ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸುತ್ತಿದ್ದಂತೆ ತಕ್ಷಣವೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಜೊತೆಗೇನೆ ಜಂಟಿಯಾಗಿ ರಾಜ್ಯ ಪ್ರವಾಸ ಮಾಡಬೇಕಂತೆ. ಹೌದು, ಕನಿಷ್ಠ 8 ರಿಂದ 10 ಜನ ಆಶೀರ್ವಾದ ಯಾತ್ರೆ ಆಯೋಜನೆ ಮಾಡಲು ಕೇಂದ್ರದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೌದು ಗೆಳೆಯರೆ, ಏನಂದ್ರೆ ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಸ್ವತಃ ಸಿದ್ದರಾಮಯ್ಯನವರೇ ಸಾರ್ವಜನಿಕರ ಮುಂದೆ ನಾನೇ ಸ್ವ ಇಚ್ಛೆಯಿಂದ ಒಪ್ಪಿ ಪಕ್ಷದ ಹಿತದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟಿದ್ದೇನೆ ಎಂದು ಸಂದೇಶ ನೀಡಿದರೆ ಆಗ ಮತದಾರರಲ್ಲಿ ಮತ್ತು ಬೆಂಬಲಿಗರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಇದರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ಗೆ ಬಲವಾದ ಶಕ್ತಿ ಬರಬಹುದು ಎನ್ನುವುದು ಕಾಂಗ್ರೆಸ್ ಹೈಕಮಾಂಡ್ನವರ ಉದ್ದೇಶವಾಗಿದೆ. ಸದ್ಯಕ್ಕೆ ಎಷ್ಟೇ ಇತ್ತು, ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ? ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.